ಪ್ರತಿಯೊಬ್ಬ ಹೊಲಗಳಿಗೆ ರಸ್ತೆ ಬಿಡ್ತಾ ಇದ್ದಾರೆ. ಯಾಕಂದ್ರೆ ಲೇಬರ್ಗಳಿಗೆ ಹೋಗ್ಬೇಕಾದ್ರೆ ಜೀಪ್ನಲ್ಲಿ ಹೋಗ್ಬೇಕು, ಹಾರ್ವೆಸ್ಟಿಂಗ್ ಮಾಡಬೇಕಾದ್ರೆ ಮಷಿನ್ ಹೋಗ್ಬೇಕು, ತರಬೇಕಾದ್ರೆ ಲಾರಿ ಹೋಗ್ಬೇಕು. ಪ್ರತಿಯೊಬ್ಬ ರೈತರು ಕೂಡ ತಮ್ಮ ಹೊಲಕ್ಕೆ ರಸ್ತೆಗಿಳ್ತಾ ಇದ್ದಾರೆ. ಇವತ್ತು ರಸ್ತೆ ಮಾಡಿಕೊಡುವಂತ ಕೆಲಸವನ್ನು ಮಾಡಬೇಕು. ನಮ್ಮ ಹೊಲ ನಮ್ಮ ರಸ್ತೆ ಅಂತ ಹೇಳಿ ಘೋಷಣೆ ಮಾಡಿ ನೀವು ಸುಧಾರಣೆ ಆಗೋದು ಉಪಾಧ್ಯಕ್ಷರು ಎಲ್ಲಾ ಮಾಹಿತಿ ಎಲ್ಲವೂ ಕೂಡ ನಿಮ್ಗೆ ಕೊಡ್ಬೋದು ಅಂತ ಹೇಳಿ ಮನೆ ಅಧ್ಯಕ್ಷರೇ. ಅಲ್ಲಲ್ಲ, ಸುಧಾರಣೆನ ನಿಮ್ಮ ಹತ್ರನೇ ಹೇಳ್ಬೇಕು ನಾವು. ಈಗ ನೀವೇ ನಾನೇನೋ ನಿಮ್ಮ ತರ ಪಂಡಿತನಲ್ಲ, ನಾನೊಬ್ಬ ಸಾಮಾನ್ಯ ರೈತನ ಮಗ, ನಾನೊಬ್ಬ ಹೋರಾಟ ಸಮಾಜವಾದಿ. ನಾನು ಸಂತೃಪ್ತಿಯಾಗಿದ್ದೀನಿ. ನಾನು ಯಾರಿಗೂ ಕೂಡ ಉಪದೇಶ ಮಾಡುವಂತ ಪಾಟೀಲ್ ಪುಟ್ಟಪ್ಪನವ್ರು ಹೇಳ್ತಾ ಇದ್ರು, ಉಪದೇಶವನ್ನು ಕೊಟ್ಟಷ್ಟು ಸರಳವಾಗಿ ಬೇರೆ ಯಾವುದು ಕೂಡ ಸಾಧ್ಯ ಇಲ್ಲ ಅಂತ. ಆ ಉಪದೇಶವನ್ನು ಕೊಡುವಂತ ಮನುಷ್ಯ ನಾನಲ್ಲ. ನಾನು ನಿಮ್ಮ ಅನುಭವವನ್ನು ಕೂಡ ಕೇಳಿದ್ದೀನಿ, ಸಿದ್ದು ಸೌದೂರ್ ಮಾತನ್ನು ಕೇಳಿದ್ದೀನಿ, ಅರ್ಗ ಜ್ಞಾನೇಂದ್ರ ಅವ್ರ ಮಾತನ್ನು ಕೇಳಿದ್ದೀನಿ, ನಾನು ಎಲ್ಲರ ಮಾತನ್ನು ನಿನ್ನೆ ಅದ್ಭುತವಾಗಿ ನಮ್ಮ ಸಕಲೇಶ್ಪುರದ ಶಾಸಕರ ಮಾತನ್ನು ಕೂಡ ಕೇಳಿದ್ದೀನಿ. ನಾನು ಎಲ್ಲರ ಮಾತನ್ನು ಕೇಳ್ತೀನಿ. ನನಗೆ ಸಹನೆ ಇದೆ. ನಿಮ್ಮ ಪ್ರತಿಯೊಬ್ಬರ ಮಾತಿನಲ್ಲಿ ಕೂಡ ಒಂದೊಂದು ಅರ್ಥ ಇದೆ, ಪ್ರತಿಯೊಂದು ಒಳ್ಳೆಯ ಸಲಹೆ ಇದೆ. ಎಲ್ಲ ಅರಗಿಸಿಕೊಳ್ಳೋಣ. ಒಟ್ಟಾಗಿ ರಾಜ್ಯಕ್ಕೆ ನಾವು ಒಳ್ಳೆ ಕೆಲಸವನ್ನ ಮಾಡುವಂತ ಕೆಲಸವನ್ನ ಮಾಡೋಣ ಅಂತ ಮಾತು ಹೇಳ್ತಾ ಮನೆ ಅಧ್ಯಕ್ಷ JJM ಅನ್ನುವಂತ ಪ್ರೋಗ್ರಾಮ್ ಅನ್ನು ತಂದ್ರು. ಮನೆ ಅಧ್ಯಕ್ಷ ಹೇಳ್ಬೇಕಾಗ್ತದೆ, ನನ್ನ ತಾಲೂಕಿಗೆ 161 ಕೋಟಿ ರೂಪಾಯಿ ಖರ್ಚಾಯ್ತು JJM. ಇವತ್ತು ಕೂತಂತ ಎಲ್ಲಾ ಶಾಸಕರು ಇವತ್ತು ತಮ್ಮ ಅನುಭವ ಹೇಳಿ, ಪಕ್ಷಪಾತ ಬಿಟ್ಟು ಎಲ್ಲಿ ಕೂಡ ಯಶಸ್ವಿಯಾಗಿಲ್ಲ. ಮನೆ ಅಧ್ಯಕ್ಷರೇ, ಬಾಮಿ ತೋಡಿಲ್ಲ, ನೀರು ಬಿದ್ದಿಲ್ಲ, ಊರು ತುಂಬಾ ಪೈಪ್ ಹಾಕಿದ್ದಾರೆ, ನಳ ಕುಡಿಸಿದ್ದಾರೆ. ಯಾಕೆ ಬಿಟ್ಟದು ಪೈಪ್ ಹಾಕ್ಲಿಕ್ಕೆ? ಅರೆ, ನಮ್ಮ ಕ್ಷೇತ್ರದಲ್ಲಿ ನೀರಿಲ್ಲದೆ ಪೈಪ್ ಹಾಕ್ಬೇಡಿ ಅಂತ ಹೇಳಿದೆವು. ಮನೆ ಅಧ್ಯಕ್ಷರೇ, ನಾನು ಶಾಸಕರಾಗಿರ್ಲಿಲ್ಲ. 161 ಕೋಟಿ ರೂಪಾಯಿ ಖರ್ಚು ಲೂಟಿ ಮಾಡಿದ್ರು. ಇವತ್ತು ನೀರು ಯಾವ ಹಳ್ಳಿಗೂ ಕೂಡ ನೀರಿಲ್ಲ. 33 ಹಳ್ಳಿಗಳಲ್ಲಿ ಇವತ್ತು ಟ್ಯಾಂಕರ್ಲಿಂದ ನೀರು ಕೂಡ ತೋಬೇಕಾದ ಪರಿಸ್ಥಿತಿ ನನ್ನ ಕ್ಷೇತ್ರದಲ್ಲಿ ಬಂದಿದೆ. ಇದು JJM ಲೂಟಿ, ಅದೊಂದು ಮಹಾ ದೊಡ್ಡ ಲೂಟಿ, ಹಿಂದಿನ ಸರ್ಕಾರದಲ್ಲಿ ಬಂದಂಥದ್ದು. ಇವತ್ತು ನಾನು ಹೇಳ್ತೀನಿ, ನಮ್ಮ ಹೊಲ ನಮ್ಮ ಕೆರೆ, ಇದನ್ನ ಸರ್ಕಾರ ಒಂದು ನೀತಿಯನ್ನು ತರಬೇಕು. ಉದಾಹರಣೆಗೆ ನಾನು 5 ಎಕರೆ ಇದೆ, 1 ಎಕರೆಯಲ್ಲಿ ನಾನು ಕೆರೆ ಮಾಡೋದಕ್ಕೆ ಜಮೀನು ಕೊಡ್ತೀನಿ. ನನಗೆ ಭೂ ಸ್ವಾಧೀನಕ್ಕೆ ದುಡ್ಡು ಕೊಡಬೇಡ್ರಿ, ಕೆರೆ ಕಟ್ಟಿಕೊಡ್ರಿ, ಅದರಲ್ಲಿ ಬದುಕಿ 4 ಎಕರೆ ನೀರಾವರಿ ಮಾಡಿ ನಾವು ಬದುಕ್ತೀನಿ ಅಂತ ಒಂದು ಯೋಜನೆಯನ್ನು ತಾವು ತೊಗೊಂಬರ್ರಿ. ನಮ್ಮ ಹೊಲ ನಮ್ಮ ಕೆರೆಯನ್ನು ನೀವು ಘೋಷಣೆ ಮಾಡ್ರಿ. ಅಲ್ಲಿ ಎಲ್ಲರಿಗೂ ಕೂಡ ನೀರು ನಿಲ್ಲಿಸುವಂತ ಸಾಧ್ಯತೆ ಇದೆ. ಸಿರ್ಪುರ್ ಮಾದರಿ ನೀರು ನಿಲ್ಲಿಸುವಂತ ಕೆಲಸ ಸಾಧ್ಯ ಇದೆ. ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ನನ್ನ ಕ್ಷೇತ್ರದಲ್ಲಿ ಇಡೀ ದಿವಸ ನೋಡಿದ್ರು, ಬಾಲ್ಕಿ ಸ್ವಾಮಿಗಳು ಬಂದು ನೋಡಿದ್ರು, ಬೇರೆ ಬೇರೆ ರಾಜ್ಯಗಳು ಹೇಳಿದ್ರಲ್ಲ. ಈಗ ನೀವು ಸರ್ಕಾರ ಕೊಡುವ ವರದಿಯನ್ನೆಲ್ಲ ಇಲ್ಲಿ ಹೇಳಿದ್ರೆ ನಾವೇನ್ ಮಾಡುದು? ಮಾನ್ಯ ಅಧ್ಯಕ್ಷರೇ, ಕೊನೆ ಮಾತು ದಯಮಾಡಿ. ಈಗೇನಾಗಿದೆ, ನಾನು ಗ್ರಾಮೀಣ ಭಾಗದಿಂದ ಬಂದಿನಿ. ನಮ್ಮ ಮಕ್ಕಳಿಗೆ ಹಳ್ಳಿಗಳಲ್ಲಿ ಸೈನ್ಸ್ ಟೀಚರ್ ಇದ್ರೆ ಇಂಗ್ಲಿಷ್ ಟೀಚರ್ ಇಲ್ಲ, ಇಂಗ್ಲಿಷ್ ಟೀಚರ್ ಇದೆ ಮ್ಯಾಥಮೆಟಿಕ್ಸ್ ಟೀಚರ್ ಇಲ್ಲ, ಲ್ಯಾಬೊರೇಟರಿ ಅಂತೂ ಅನೇಕ ಸ್ಕೂಲ್ಗಳಲ್ಲಿ ಇಲ್ಲ, ಲೈಬ್ರರಿ ಕುಂತು ಹೆಸರಿಗೆ ಇಲ್ಲ, ಆಟಕ್ಕೆ ಮೈದಾನ ಇಲ್ಲ. ಸಾಮಾನ್ಯವಾಗಿ ಮಾನ್ಯ ಅಧ್ಯಕ್ಷರು ಏನಾಗ್ತಾ ಇದೆ, ಹಳ್ಳಿಗಾಡಿನಿಂದ ಬಂದ ಮಕ್ಕಳು PUCನಲ್ಲಿ ಫೇಲ್ ಆಗ್ತಾರೆ, SSLC ಕೂಡ ಕೆಲವು ಫೇಲ್ ಆಗ್ತಾರೆ. ಯಾಕೆ ಫೇಲ್ ಆಗ್ತಾರೆ ಅಂದ್ರೆ ಅವರಿಗೆ ಬೇಕಾದಂಥ ಸವಲತ್ತುಗಳಿಲ್ಲ, ಬೇಕಾದಂಥ ಒಳ್ಳೆ ಶಿಕ್ಷಕರು ಪಾಠ ಕೊಡೋಕೆ ಸಾಧ್ಯತೆ ಆಗ್ತಾ ಇಲ್ಲ. ಅದಕ್ಕೆ ಹಿಂದೆ ಬಂಗಾರಪ್ಪನವ್ರಿಗೆ ನಾವು ನೆನೆಸಬೇಕು. ಮಾನ್ಯ ಅಧ್ಯಕ್ಷರೇ, ಬಂಗಾರಪ್ಪನವರು ಬಹಳ ದೊಡ್ಡ ಕ್ರಾಂತಿಕಾರಿ ಕಾನೂನು ನೆನೆಸಬೇಕಾಗ್ತದೆ. ಗ್ರಾಮೀಣ ಕೃಪಾಂಕವನ್ನು ತಂದುಕೊಟ್ರು. ಗ್ರಾಮೀಣ ಕೃಪಾಂಕ ಮಾಡಿದ ಕಾರಣಕ್ಕಾಗಿ ಅನೇಕ ಜನ ಹಳ್ಳಿ ಹುಡುಗರಿಗೆ ಜಡ್ಜಸ್ ಆದ್ರು, ಸಬ್ ಇನ್ಸ್ಪೆಕ್ಟರ್ ಆದ್ರು, ಆಫೀಸರ್ ಆದ್ರು. ಇವತ್ತು ಕೂಡ ನಾನು ವಿನಂತಿ ಮಾಡ್ತೇನೆ, ಆದರೆ ದುರ್ದೈವದಿಂದ ಸುಪ್ರೀಂ ಕೋರ್ಟ್ ಅಲ್ಲಿ ಹೊಡೆದಾಕಿದ್ರು, ಇದು ಕಾನೂನಿಗೆ ವಿರುದ್ಧವಾಗಿದೆ ಅಂತ ತಿಳ್ಕೊಂಡು. ಇವತ್ತು ನಾವು ಎಲ್ಲರೂ ಸದನ ಒಂದು ನಿರ್ಣಯವನ್ನು ಪಾಸ್ ಮಾಡೋಣ. ಕೇಂದ್ರ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊಳ್ಳೋಣ, ನೀವು ಸಂವಿಧಾನದಲ್ಲಿ ತಿದ್ದುಪಡಿಯನ್ನು ಮಾಡಿ ಗ್ರಾಮೀಣ ಕೃಪಾಂಕವನ್ನು ಕೊಡುವಂಥ ವ್ಯವಸ್ಥೆಯನ್ನು ನಮಗೆ ಅವಕಾಶ ಮಾಡಿಕೊಡ್ರಿ, ಸಂವಿಧಾನ ತಿದ್ದುಪಡಿ ಮಾಡಿ ನಮಗೆ ಕೊಡ್ರಿ ಅಂತ ಹೇಳಿದ್ರೆ ನಾನು ಖಂಡಿತವಾಗಿ ಹೇಳ್ತೇನೆ, ಇವತ್ತು ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೆ ಬಹಳ ದೊಡ್ಡ ಅನುಕೂಲ ಆಗ್ತದೆ. ಮಾನ್ಯ ಅಧ್ಯಕ್ಷರೇ, ನಾನು ಕನ್ನಡ ಮೀಡಿಯಂನಲ್ಲಿ ಕಲಿತ ಬಂದವನು. SSLC ಅವರಿಗೆ ಕನ್ನಡದಲ್ಲಿ ಕಲಿತೆ, PUC ಬಂದ್ರೆ ಇಂಗ್ಲಿಷು, ನಮಗೆ ಗೊತ್ತೇ ಆಗಲಿಲ್ಲ ಏನ್ ಹೇಳ್ತಾರೋ ಏನು ಮಾಡ್ತಾರೋ ಅಂತ. ಇಂಟರ್ವ್ಯೂ ಬಹಳ ನಮ್ಮ ಹುಡುಗರು ಇಂಟೆಲಿಜೆಂಟ್ ಇದ್ದಾರೆ, ಬುದ್ಧಿವಂತರಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಬೆಂಗಳೂರಿಗೆ ಬಂದು ಇಂಟರ್ವ್ಯೂ ಕೊಡಬೇಕಾಗಿದ್ರೆ ಪಾಪ ಇಂಗ್ಲಿಷ್ ಸರಿಯಾಗಿ ನಾನು ತಮ್ಮ ಮುಖಾಂತರ ನಾನು ವಿನಂತಿ ಮಾಡ್ಕೋತೇನೆ, ಒಂದು ರೆಸೊಲ್ಯೂಷನ್ ಅನ್ನು ಮಾಡಿ ಸಂವಿಧಾನದಲ್ಲಿ ತಿದ್ದುಪಡಿಯನ್ನು ಮಾಡಿ ಏನು ಈ ಗ್ರಾಮೀಣ ಕೃಪಾಂಕವನ್ನ ಕೊಡುವಂತ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಅದು ಮಾಡದೆ ಹೋಗಿದ್ರೆ ಗ್ರಾಮೀಣ ಭಾಗದ ಮಕ್ಕಳಿಗೆ ನ್ಯಾಯ ಸಿಗೋದಿಲ್ಲ, ಅವರಿಗೆ ಒಳ್ಳೆಯ ಅವಕಾಶಗಳು ಸಿಗೋದಿಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ